ಕಾರವಾರದ ಸಮಾಜ ಸೇವಕ ನರೇಂದ್ರ ದೇಸಾಯಿ ಅವರಿಗೆ ದೀನಬಂಧು ಸಪ ಗಾಂವ್ಕರ್ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಮಾಡಲು ಅಂಕೋಲಾದ ಕರ್ನಾಟಕ ಸಂಘ ಮತ್ತು ದೀನಬಂಧು ಸಪ ಗಾಂವ್ಕರ್ ದತ್ತಿನಿಧಿ ಸಮಿತಿ ಅಂಕೋಲಾ ತೀರ್ಮಾನಿಸಿ ಆಯ್ಕೆ ಮಾಡಿದೆ. ಮುಂದಿನ ಜನವರಿ 5ರಂದು ಈ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂಕೋಲಾ ಪಟ್ಟಣದ ನಾಡವರ ಸಮುದಾಯ ಭವನದಲ್ಲಿ ನಡೆಯಲಿದೆ. ನರೇಂದ್ರ ಬಾಳ ದೇಸಾಯಿ ತಮ್ಮ ತಾಯಿಯ ಸ್ಮರಣಾರ್ಥ ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಪ್ರಾರಂಭಿಸಿ ಅಧ್ಯಕ್ಷರಾಗಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕೊಡುಗೆಗಳನ್ನು ನೀಡುವುದರ ತೊಡಗಿಸಿಕೊಂಡಿದ್ದಾರೆ. 2006ನೇ ಸಾಲಿನಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಅಂತರ್ಜಾಲ ನೆಟ್ವರ್ಕಿಂಗ್ ಕ್ಷೇತ್ರ ಆಯ್ದುಕೊಂಡು ನಂತರ ಬಿಲ್ಡರ್ ಆಗಿ ಕಾರ್ಯನಿರ್ವಹಿಸುತ್ತಾ ಈ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆ ನೀಡಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪರಿಕರ ವಿತರಿಸುವುದರ ಮೂಲಕ ಶಿಕ್ಷಣ ಪ್ರೇಮಿಯಾಗಿದ್ದಾರೆ. ಹಲವು ದೇಗುಲಗಳ ಜೀರ್ಣೋದ್ಧಾರ, ದೇಗುಲಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವುದು ಸೇರಿದಂತೆ ತನ್ನ ತಾಯಿ ಹೆಸರಿನಲ್ಲಿ ಕಾರವಾರದ ಬಾಂಡಿಶಿಟ್ಟಾದಲ್ಲಿರುವ 12 ಗುಂಟೆ ಜಾಗವನ್ನು ಗ್ರಾಮ ದೇವರಿಗೆ ದಾನ ನೀಡಿರುವುದು ವಿಶೇಷವಾಗಿದೆ. ಅಂಗವಿಕಲರು, ದೀನದಲಿತರು, ಅನಾರೋಗ್ಯ ಪೀಡಿತರು, ವಿಧವೆಯರಿಗೆ ಜೀವನ ನಿರ್ವಹಣೆ ಮಾಡಲು ಸಹಕರಿಸುವುದರ ಜೊತೆಗೆ ಹೊಲಿಗೆ ಯಂತ್ರವನ್ನ ನೀಡಿ ಅವರು ತಮ್ಮ ಬದುಕು ಕಟ್ಟಿಕೊಳ್ಳಲು ಸಹಕಾರ ನೀಡಿ ಸಮಾಜದ ಋಣವನ್ನ ತೀರಿಸುತ್ತಿದ್ದಾರೆ. ಕೋವಿಡ್ ಬಾಧಿಸಿದ ಸಂದರ್ಭದಲ್ಲಿ 3,000 ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನು ನೀಡಿದ್ದು, ಕಾರವಾರ ನಗರಸಭೆಗೆ 1,000 ಆಹಾರದ ಕಿಟ್ಗಳನ್ನು, ತಹಶೀಲ್ದಾರ್ ಕಾರ್ಯಾಲಯಕ್ಕೆ 1,000 ಆಹಾರದ ಕಿಟ್ಗಳನ್ನು ನೀಡಿ ಅವರ ಮೂಲಕ ಬಡವರಿಗೆ ಈ ಕಿಟ್ಗಳನ್ನು ತಲುಪಿಸಿದ್ದು ನರೇಂದ್ರ ದೇಸಾಯಿಯವರ ಸಾಮಾಜಿಕ ಕಳಕಳಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಆರ್ಥಿಕವಾಗಿ ಹಿಂದುಳಿದ 10 ಬಡ ಕುಟುಂಬಗಳಿಗೆ ಧನ ಸಹಾಯ, ಒಬ್ಬ ಅಂಗವಿಕಲ ಮಹಿಳೆಗೆ ಜೀವನ ನಿರ್ವಹಣೆಗೆ 85,000 ಹಣ ಖರ್ಚು ಮಾಡಿ ಸ್ವಯಂ ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟಿದ್ದು, ಕಾರವಾರ ನಗರದ ಜನರಿಗೆ ಅನುಕೂಲವಾಗಲೆಂದು 8 ಲಕ್ಷ ರೂಪಾಯಿ ವೆಚ್ಚದ ದಾರಿದೀಪಗಳನ್ನು ನಗರಸಭೆಗೆ ನೀಡಿದ್ದು ಮತ್ತು ಕಾರವಾರದ ಗಾರ್ಡನ್ನಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ವೈಯಕ್ತಿಕ ಹಣದಲ್ಲಿ ಒದಗಿಸಿದ್ದಾರೆ. ಕಾರವಾರ ತಾಲೂಕಿನ ಅಸ್ನೋಟಿ ಗ್ರಾಮದ ಶಿವಾಜಿ ಶಾಲಾ ಮಂದಿರದ ಗಂಡು ಮಕ್ಕಳ ವಸತಿ ನಿಲಯವನ್ನು ದತ್ತು ಪಡೆದುಕೊಂಡು ಪ್ರತಿ ತಿಂಗಳಿಗೆ ಆ ಸಂಸ್ಥೆಗೆ 10,000, ನೈತಿಸಾವರ ಕರ್ಗಾದಲ್ಲಿರುವ ಶ್ರೀ ನಾರಾಯಣ ವಸತಿ ನಿಲಯಕ್ಕೆ ತಿಂಗಳಿಗೆ 4,000 ಧನ ಸಹಾಯ ನಿರಂತರವಾಗಿ ಕೊಡುತ್ತಿದ್ದಾರೆ. ಪ್ರಕೃತಿ ವಿಕೋಪದಿಂದ ತೊಂದರೆಯಾದ ಕುಟುಂಬಗಳಿಗೆ ಚಿಕ್ಕ ಮನೆಗಳನ್ನು ಕಟ್ಟಿಕೊಡುವುದರ ಜೊತೆಗೆ ಅವಶ್ಯಕತೆ ಇದ್ದವರಿಗೆ ಬಟ್ಟೆ ಹಾಗೂ ಇನ್ನಿತರ ವಸ್ತುಗಳನ್ನು ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಕೆಲವು ಶಾಲೆಗಳಿಗೆ ಗ್ರೀನ್ ಬೋರ್ಡ್, ಕಪಾಟು, ಕ್ರೀಡಾ ಸಾಮಗ್ರಿ, ಪ್ರೊಜೆಕ್ಟರ್, ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರು ಹಾಗೂ ಸ್ವಚ್ಛತೆಗಾಗಿ ನಳದ ವ್ಯವಸ್ಥೆ, ಕೆಲವೊಂದು ಶಾಲೆಗಳಿಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಇಂಟರ್ನೆಟ್ ವ್ಯವಸ್ಥೆ ಸೇರಿದಂತೆ ಸಾಕಷ್ಟು ಸೌಲಭ್ಯವನ್ನು ಕಲ್ಪಿಸಿ ಕೊಡುಗೈದಾನಿಯಾಗಿ ಎನಿಸಿಕೊಂಡಿದ್ದಾರೆ. ನರೇಂದ್ರ ದೇಸಾಯಿ ಈ ಗೌರವದ ಪ್ರಶಸ್ತಿಗೆ ಭಾಜನರಾಗಿರುವುದು ಜಿಲ್ಲೆಯ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.